ನಮಸ್ಕಾರ ಸ್ನೇಹಿತರೆ, ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ಬಂದಿದ್ದೀನಿ. ಆ್ಯಸ್ ಯೂಶ್ವಲ್. ಸೋಮವಾರದ ಶುಭಾಶಯಗಳನ್ನ ಹೇಳ್ತಾ, ಸೋಮವಾರ ದಿನ ಚೆನ್ನಾಗಿರಲಿ. ಶಿವನ ವಾರ, ಶಿವನ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಎಲ್ಲರಿಗೂ ಒಳ್ಳೇದಾಗಲಿ. ಇವತ್ತಿನ ದಿನ ಚೆನ್ನಾಗಿ ನಿಮಗೆ ಇರಲಿ. ಸೊ ಆ್ಯಸ್ ಯೂಶ್ವಲ್, ಒನ್ಸ್ ಅಗೇನ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸ್ನೇಹಿತರೆ, ಇವತ್ತಿನ ವಿಷಯ ಏನಪ್ಪ ಅಂತ ಅಂದರೆ, ನನ್ನ ಮಹಿಳಾ ದಿನಾಚರಣೆಯಲ್ಲಿ ನನ್ನ ಹೆಮ್ಮೆಯ 2 ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಧರ್ಮಪತ್ನಿ ಅನಿತಕ್ಕ ಅವರು ಅಲಿಯಾಸ್ ದೊಡ್ಡಗೌಡರು ಮನೆ ಸೊಸೆ ಅಲಿಯಾಸ್ ಚೆನ್ನಮ್ಮನವರ ಸೊಸೆ ಅಲಿಯಾಸ್ ಮಾಜಿ ಪ್ರಧಾನಮಂತ್ರಿಗಳ ಸೊಸೆ ಅಲಿಯಾಸ್ ಮಧುಗಿರಿಲಿ ಏನೂ ಗೊತ್ತಿಲ್ಲದೆ ಅವತ್ತಿನ ಕಾಲಕ್ಕೆ ಟಕ್ಕರ್ ಕೊಟ್ಟು ಚೆನ್ನಿಗಪ್ಪನ ಮಗನ ವಿರುದ್ಧನೋ ಅವ್ರ ವಿರುದ್ಧನೋ ಚೆನ್ನಿಗಪ್ಪನ ಮಗನ ವಿರುದ್ಧನೋ ಅವನ ವಿರುದ್ಧನೋ ಸೋತಿ ಗೆದ್ದು ಇದಾದ್ರಿ. ಚೆನ್ನಿಗಪ್ಪ ಸೋತ್ ಸುಣ್ಣ ಆದರು ಅನಿತಕ್ಕ ಅವರೇ. ನೀವು ಭಾಷಣದಲ್ಲಿ ಹೇಳ್ತೀರಾ, ಅವ್ರು ಯಾರೋ ಅಶ್ವಥ್ ನಾರಾಯಣ್ಗೆ ಹೇಳಿರ್ಬೇಕು, ನೀವು ಟಾಂಗ್ ಕೊಟ್ಟಿರ್ಬೇಕು. ಬಟ್ ನಾನು ಹೇಳೋದು ಇಷ್ಟೇ, ಅವ್ರು ಯಾರು ದೊಡ್ಡ ಲೀಡ್ರ್ ಅಲ್ಲ, ಆಯಿತಾ? ಒಬ್ಬ ಲೀಡ್ರ್ ಅಂದರೆ ನಿಮ್ಮ ಥರ ನೀವು ಚನ್ನಪಟ್ಟಣದಲ್ಲಿ ಸೋತಿರ್ಬೋದು, ಬಟ್ ರಾಮನಗರದಲ್ಲಿ ಗೆದ್ರಿ, ಮಧುಗಿರಿಲಿ ಗೆದ್ರಿ. ಒಂದು ಕ್ಷೇತ್ರ ಅಂತ ಇಟ್ಕೊಳ್ಳೋದಲ್ಲ. ಅವನು ಎಲ್ಲೇ ಹೋದರೂ ಗೆಲ್ತಾನೆ. ಅವನು ಮಹಾನ್ ಲೀಡ್ರು. ಉದಾಹರಣೆಗೆ ದೇವೇಗೌಡರು, ಕುಮಾರಣ್ಣವರು, ನಮ್ಮ ಹಿರಿಸಾವೆ ಅಣ್ಣಯ್ಯನವರು, ಈ ರೀತಿ ಇದು. ಈಗ ಉದಾಹರಣೆಗೆ ಸಿದ್ದರಾಮಯ್ಯ ಸೋತ್ಬಿಟ್ಟು ಮತ್ತೆ ಓಡ್ ಬರಲಿಲ್ಲ ಊರಣೆಗೆ, ಆ ರೀತಿ ಎಲ್ಲ ಅನಿತಕ್ಕ ಅವರೇ. ಸೊ ನೀವು ಹೇಳ್ಬೇಕಾದ್ರೆ ದಯವಿಟ್ಟು ಅವ್ನು ಯಾವ ದೊಡ್ಡ ಮಹಾನಾಯಕ ಹಂಗೆಲ್ಲ ಹೇಳ್ಬಿಡಿ. ನಾವೇನೋ ಅನ್ಕೊಂಡಿರಲ್ಲ ಅವ್ರನ್ನ, ನೀವೇ ಹೇಳ್ದಂಗೆ ಆಗುತ್ತೆ. ಸೊ ಆ ಥರ ನಾಯಕರು ಅಂತ ಅಂದರೆ ಉದಾಹರಣೆಗೆ ಮೋದಿಯವರು ಎಲ್ಲೇ ನಿಂತರೂ ಅವರು ಗೆಲ್ಲಬೇಕು. ಅವಾಗ ಅವರು ದೊಡ್ಡ ನಾಯಕರು ಅಥವಾ ಒಂದು ವರ್ಚಸ್ಸಿರೋ ನಾಯಕರು ಅಂತ ಕನ್ಸಿಡರ್ ಮಾಡ್ತೀವಿ. ನೀವು ಇಂಥವ್ರಿಗೆಲ್ಲ ಯಾಕೆ ಗೌರವ ಕೊಡ್ತೀರಾ? ಇವರೆಲ್ಲ ಏನೇನೂ ಅಲ್ಲ, ಬಟ್ ಅಶ್ವಥ್ ನಾರಾಯಣ್ ಜೊತೆಗೆ ನಾವು ಇದ್ದೀವಿ, ಏನೂ ಮಾಡೋಕ್ಕಾಗಲ್ಲ, ಬಿಟ್ಕೊಡೋಕ್ಕಾಗಲ್ಲ. ಇನ್ನು ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶ್ ಇದ್ದಾರಲ್ಲ, ಅವ್ರನ್ನ ಮಟ್ಟ ಹಾಕಿ. ನೀವು ನಮ್ಮದೊಂದು ರಿಕ್ವೆಸ್ಟ್ ಅಂತನಾರ ಅಂದ್ಕೊಳ್ಳಿ, ಕಿವಿ ಮಾತು ಅಂತನಾರ ಅಂದ್ಕೊಳ್ಳಿ. ಈಗ ನಿಮಗೆ ಪವರ್ ಇಲ್ಲ, ಆದರೆ ನಾನು ಹೇಳೋದೇನೋ ಏನಪ್ಪ ಅಂತ ಅಂದರೆ, ನಿಮಗೆ ಪವರ್ ಇಲ್ಲದೆ ಇದ್ರೂ ವಾರಕ್ಕೊಂದಿನೋ 15 ದಿನಕ್ಕೊಂದಿನೋ ಸುಮ್ಮನೆ ರಾಮನಗರದಲ್ಲಿ ಸುತ್ತಾಡ್ಕೊಂಡು ಓಡಾಡ್ಕೊಂಡು ಬನ್ನಿ. ಇದು ಮುಂದಿನ ಭವಿಷ್ಯದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ. ಇದು ನಮ್ಮ ಸಜೆಷನ್ ಅಂತನಾರೋ ಅಂದ್ಕೊಳ್ಳಿ, ನಮ್ಮ ಕಳಕಳಿಯ ಮನವಿ ಅಂತನಾರೋ ಅಂದ್ಕೊಳ್ಳಿ. ಸೊ ಚನ್ನಪಟ್ಟಣ ಆಗ್ಬೋದು. ಈಗ ಉದಾಹರಣೆಗೆ ಮಂಡ್ಯದಲ್ಲಿ ಕುಮಾರಣ್ಣ ಇರಲ್ಲ. ಸೊ ನಿಖಿಲ್ ಕುಮಾರಸ್ವಾಮಿಯವರೇ ನಿಖಿಲ್ ಕುಮಾರಸ್ವಾಮಿನೇ 7 ದಿನ ಇರುತ್ತಲ್ವ, ಒಂದೊಂದು ತಾಲೂಕಿಗೆ ಹೋಗೋದು, ಅಲ್ಲಿ ಜನಪರ ಇದನ್ನು ಇದು ಮಾಡೋದು. ಸೊ ಹೀಗೆ ಬಾಂಧವ್ಯಗಳು ಬೆಳೆಯುತ್ತೆ. ನೆಕ್ಸ್ಟು ನಿಂತಂಥ ಸಂದರ್ಭದಲ್ಲಿ ಆರಾಮಾಗಿ ಗೆಲ್ತಾರೆ. ನೀವೇನೂ ಮಾಡಬೇಕಾಗಿಲ್ಲ. ನಿಮ್ಮ ಮನೆಯವರು, ನಾನು ಹೇಳ್ತೀನಿ, ತುಂಬ ನನ್ನಂಥ 100ರಷ್ಟು ಹುಚ್ಚ ಅಭಿಮಾನಿಗಳು ಅಥವಾ ನೀವು ಒಳ್ಳೆ ಕೆಲಸ ಮಾಡಿರೋದಕ್ಕೆ ನಿಮ್ಮಿಂದ ನಮ್ಮಂಥವ್ರು ಇದ್ದೇ ಇರ್ತೀವಿ. ಸೊ ಇದನ್ನು ಇದು ಮಾಡಿ. ರಾಮನಗರ ಇರೋದೇ ನಿಮ್ಮಿಂದನೇ, ಹಾಸನ ಇರೋದೇ ರೇವಣ್ಣನಿಂದನೇ, ಇಡೀ ರಾಜ್ಯ ಇರೋದು ನನ್ನ ಕುಮಾರಸ್ವಾಮಿ ದೇವೇಗೌಡರಿಂದನೇ. ಸೊ ಯಾರ್ಯಾರಿಗೋ ಏನೇನೋ ಇದು ಮಾಡಿ ನೀವು ಅವನ್ನ ದೊಡ್ಡ ನಾಯಕರನ್ನ ಮಾಡೋದಕ್ಕೆ ಹೋಗಬೇಡಿ ಅನಿತಕ್ಕ. ನಾವು ಹೇಳ್ದಷ್ಟು ನೀವು ಮಾಡಿ. ನೀವು ಠೇವಣಿ ಇರೋದಿಲ್ಲ ಬೇರೆಯವ್ರಿಗೆ. ಸೊ ಇದು ನಮ್ಮ ಸಜೆಷನ್ನು. ಸೊ ಆದ್ದರಿಂದ ಓಡಾಡಿ, ಇವಾಗಿಂದನೇ ಓಡಾಡಿ. ನೀವೇ ರಾಮನಗರಕ್ಕೆ ಮತ್ತೆ ಬನ್ನಿ. ನಮಸ್ಕಾರ ಸ್ನೇಹಿತರೆ.